ವಿಧಾನ ಪರಿಷತ್ತಿನಲ್ಲಿ ಸದನದ ಕಲಾಪ ಮುಗಿದ ನಂತರ ಸಿಟಿ ರವಿ ಅವರು ಮಂತ್ರಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರನ್ನು ಕುರಿತಂತೆ ಆಡಿದ ಮಾತುನ ಪ್ರಕರಣ ಇವತ್ತು ಅಲ್ಲೋಲ ಕಲ್ಲೋಲವನ್ನು ರಾತ್ರಿ ಇಡೀ ಮತ್ತು ಇಂದು ಸೃಷ್ಟಿ ಮಾಡಿತ್ತು. ನಿನ್ನೆ ಅವರ ಬಂಧನವನ್ನು ತೋರಿಸಿದ್ರು ಪೊಲೀಸ್ನವರು, ಆದರೆ ನಂತರ ನಡೆದ ಬೆಳವಣಿಗೆಗಳು ಮಾತ್ರ ವಿಪರೀತವಾಗಿತ್ತು. ಬಹಳ ಘಟನೆಗಳನ್ನು, ಈ ಥರದ ನಾಟಕ ಡ್ರಾಮಾಗಳನ್ನು ನೋಡಿರುವ ನನಗೂ ಒಂದಿಷ್ಟು ಚಕಿತವಾಗುವಂತೆ ಆಯಿತು ಪೊಲೀಸರ ನಡೆಗಳು. ಇದಕ್ಕೆ ಆಕ್ರೋಶ ಆಯಿತು. ಆದರೂ ಸರ್ಕಾರ ಡೋಂಟ್ ಕೇರ್ ಅಂತು. ಒಂದೇ ದಿನ 3 ಕೋರ್ಟ್ಗಳಲ್ಲಿ ಒಂದೇ ವಿಷಯ ವಿಚಾರಣೆಗೆ ಬಂತು. ಬೆಳಗಾವಿಯಲ್ಲಿ ಸ್ಥಳೀಯ ನ್ಯಾಯಾಲಯದಲ್ಲೂ, ನಂತರ ಬೆಂಗಳೂರಿನಲ್ಲಿ ಜನಪ್ರತಿನಿಧಿಗಳ ಕೋರ್ಟಿನಲ್ಲೂ, ಆನಂತರ ಪ್ಯಾರಲಲ್ಲಿ ಸಮಾನಾಂತರವಾಗಿ ರಾಜ್ಯ ಹೈಕೋರ್ಟಿನಲ್ಲೂ ನಡೆಯಿತು. ರಾಜ್ಯ ಹೈಕೋರ್ಟ್ ಎಲ್ಲ ತಪ್ಪುಗಳನ್ನು ಪಟ್ಟಿ ಮಾಡಿ ಅವರಿಗೆ ರಿಲೀಫನ್ನು ಕೊಡ್ತು. ಅದಕ್ಕೆ ಕಾರಣ ಯಾರು ಎತ್ತ ಆಮೇಲೆ ನೋಡ್ಬೋದು. ಸಿಟಿ ರವಿ ಬಹು ಸಹಜವಾಗಿ ರಿಲೀಸ್ ಆದರು. ನ್ಯಾಯಾಲಯ ಎಷ್ಟು ಖಡಕ್ ಆದೇಶವನ್ನು ಹೊರಡಿಸ್ತು ಇವತ್ತು ಮಧ್ಯಾಹ್ನ ಸಂಜೆ ಅಂತಂದರೆ ಹೈಕೋರ್ಟಲ್ಲಿ ನ್ಯಾಯಮೂರ್ತಿಗಳು ಎಲ್ಲಿದ್ದಾರೋ ಅಲ್ಲೇ ರಿಲೀಸ್ ಮಾಡಿ ಅಂತಂದರು. ಅಷ್ಟು ಸ್ಟ್ರಿಕ್ಟ್ ಇತ್ತದು. BJP ಸಂಭ್ರಮಿಸಿದ್ರು. ರಾಜ್ಯ ಸರ್ಕಾರ ತೀವ್ರ ಮುಖಭಂಗ ಅನುಭವಿಸಿತು ಅಂತ ಹಲವರ ವ್ಯಾಖ್ಯಾನ. ಆದರೆ ಅದೆಲ್ಲ ಆಮೇಲೆ ನೋಡೋಣ. ರಾಜಕಾರಣದ ಮಾತುಗಳು ಬೇರೆ, ಬಟ್ ನಡೆದಿದ್ದೇನು ಅನ್ನೋದನ್ನು ನೋಡಬೇಕು. ಅದನ್ನು ನೋಡೋಣ. ನೋಡುವುದಕ್ಕೆ ಮೊದಲು ನಾನು ಈ 2 ಮಾತನ್ನು ಹೇಳಿಬಿಡ್ತೀನಿ. ವಿಷಯವನ್ನು ಬಿಟ್ಟು, ಐ ರಿಪೀಟ್, ವಿಷಯವನ್ನು ಬಿಟ್ಟು ವ್ಯಕ್ತಿಯ ಕಡೆಗೆ ಗಮನ ಹರಿಸಿದಾಗ ವಿಷಯ ಸತ್ತೋಗತ್ತೆ, ವ್ಯಕ್ತಿ ಪಾರಾಗ್ತಾರೆ. ಯಾವುದೇ ಪ್ರಕರಣ ಇರಬಹುದು. ಅದರಲ್ಲೂ ವ್ಯಕ್ತಿಯ ಮೇಲೆ ಗಮನ ಹರಿಸುವಾಗ ರಾಜಕೀಯ ದ್ವೇಷವೋ, ವೈಯಕ್ತಿಕ ದ್ವೇಷವೋ, ಅಥವಾ ಕಣ್ಣು ಕುರುಡಾದಂತೆ ಅಧಿಕಾರದ ಅಮಲಿನಿಂದ ವರ್ತಿಸಿದರೆ ವಿಷಯ ಸತ್ತು ಹೋಗುತ್ತದೆ ಅನ್ನೋದನ್ನು ತಿಳ್ಕೋಬೇಕು. ಸಾಮಾನ್ಯವಾಗಿ ಕರು ಹಾಕುವ ಸಂದರ್ಭದಲ್ಲಿ ಹೆಚ್ಚು ಕಡಿಮೆ ಆದರೆ ಡೆಲಿವರಿ ಮಾಡೋಕ್ಕೆ ಕರುನ ಮಾಡೋರು ಕೇಳ್ತಾರ ಮನೆಯವರನ್ನು. ಈ ಸಂದರ್ಭದಲ್ಲಿ ತಾಯಿನ ಉಳಿಸೋದಾ ಕರು ಉಳಿಸೋದಾ, ಏನು ಮಾಡೋದು ಹೇಳಿ ಅಂತ. ಬಹುಜನರ ಆಯ್ಕೆ ತಾಯಿನ ಉಳಿಸೋದಿರುತ್ತೆ, ಹಸುನ. ಕರುಗಳು ತಾಯಿ ಉಳಿಸಿ ನೋಡೋಣ ಅಂತ. ಇಲ್ಲಿ ವಿಷಯ ತಾಯಿ ಆಗಬೇಕಿತ್ತು, ಬಟ್ ಎಕ್ಸಾಕ್ಟ್ಲಿ ದಿ ರಿವರ್ಸ್ ಹ್ಯಾಸ್ ಬೀನ್ ಡನ್ ಬೈ ಅ ಸಿಸ್ಟಮ್ which has foolishly was blinded by its own unnecessary ಲಾಜಿಕ್ಗಳು. ಸೊ ಸಹಜವಾಗಿ ಈಗ ತೋರಿಸ್ತೀವಿ ಒಂದೊಂದಾಗಿ ಏನಾಯಿತು ಅನ್ನೋದನ್ನು. ಐ ಆಮ್ ನಾಟ್ ಸೇಯಿಂಗ್ ಹೂ ಈಸ್ ರೆಸ್ಪಾನ್ಸಿಬಲ್ ಟು ಇಟ್, ಅದಕ್ಕೆ ಆಮೇಲೆ ಬರೋಣ ಬೇಕಾದ್ರೆ. ಹೆಬ್ಬಾಳ್ಕರ್ ವಿರುದ್ಧ ಸಿಟಿ ರವಿ ಮಾನಹಾನಕರ ಹೇಳಿಕೆ ಕೊಟ್ಟರು ಅನ್ನೋ ಇದರಲ್ಲಿ ಸರ್ಕಾರ ಯಾಕೋ ರಾತ್ರಿ ಆದ ಮೇಲೆ ಸಿಟ್ಟಿಗೆ ಬಿದ್ದಂತಿತ್ತು. ಮಧ್ಯಾಹ್ನ ವಿಷಯವನ್ನು ಎತ್ತಿದಾಗ ಅದಕ್ಕೊಂದು ಗಂಭೀರತೆ ಇತ್ತು. ಒಂದು ಹೆಣ್ಣು ಮಗಳಿಗೆ ಈ ರೀತಿ ಹೇಳಬಹುದಾ ಎಂಬ ಪ್ರಶ್ನೆ ಬಹುಜನರನ್ನು ಕಾಡುತ್ತಲೂ ಇತ್ತು. ಹರ್ಕ್ ಬಾಯಿ, ಉಡಾಫೆ ಮತ್ತು ಬಾಯಿಗೆ ಬಂದಾಗ ನಾವು ಏನು ಬೇಕಾದ್ರೂ ಹೇಳಬಹುದಾ ಹೆಣ್ಣು ಮಕ್ಕಳಿಗೆ, ಅದರಲ್ಲೂ ಹೆಣ್ಣು ಮಗಳಿಗೊಬ್ಬಳಿಗೆ ಅಂತ ಒಂದು ಪ್ರಶ್ನೆ ಬಹುಜನರಲ್ಲಿ ಇನ್ನೂ ಸತ್ತಿರಲಿಲ್ಲ ಅದು. ಆದರೆ ನೀವು ಮಾಡಿದ್ದೇನು? ನಂತರದ ನಿಮ್ಮ ಎಲ್ಲ ಕ್ರಿಯೆಗಳು ಆ ಭಾವನೆಯನ್ನು ಪಕ್ಕಕ್ಕೆ ಹಾಕ್ತು ಮತ್ತು ಆ ಭಾವನೆಯೇ ರಾಂಗ್ ಏನೋ, ಯಾಕಂದರೆ ನಿಮ್ಮ ನಡವಳಿಕೆ ನೋಡಿದ್ರೆ ಅದು ವೈಯಕ್ತಿಕ ದ್ವೇಷದಲ್ಲಿದೆ ಅನ್ನೋ ಥರದ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಿತು. ದಟ್ ಈಸ್ ವಾಟ್ ಹ್ಯಾಪನ್ಡ್ ಎಸ್ಟರ್ಡೇ ಮತ್ತು ಟುಡೇ. ಪೊಲೀಸರು, ಇಟ್ಸ್ ಅಮೇಝಿಂಗ್, ನನಗೆ ವಿಪರೀತವಾಗಿ ಸರ್ಪ್ರೈಸ್ ಆಗಿರೋದು ಪೊಲೀಸರ ಬೇಸಿಕ್ ಕಾನೂನುಗಳನ್ನು ಪಾಲನೆ ಮಾಡದೇ ಇರುವಂಥ ಹಂತಕ್ಕೆ ನೀವು ತಲುಪ್ತಾ ಇದ್ದೀರಲ್ಲ ಅಂತ ನನಗೆ ಅಷ್ಟೇ ಬೇಜಾರಾಗಿತ್ತು. ಯಾರು ಹೇಳ್ಕೊಡ್ತಾರೋ, ಯಾರು ಬಿಡ್ತಾರೋ, ಯಾರು ನಿಮಗೆ ಫೋನ್ ಮಾಡಿದಾರೋ ಅಥವಾ ಯಾರು ಫೋನ್ ಮಾಡಿಲ್ವೋ, ಅಥವಾ ನೀವೇ ಯಾಕೆ ಆ ನಿರ್ಧಾರಗಳನ್ನು ತೆಗೆದುಕೊಂಡು, ವಾಟ್ ಸಾರ್ಟ್ ಆಫ್ ಟ್ರೈನಿಂಗ್ ಯು ಪೀಪಲ್ ಹ್ಯಾವ್ ಅಂಡರ್ಗಾನ್ ಇನ್ ದಿ ಎಕ್ಸಿಕ್ಯೂಷನ್ ಆಫ್ ಲಾ. ಕಾಮನ್ ಸೆನ್ಸ್ ಆಫ್ ಲಾ ವಾಸ್ ನಾಟ್ ಎಕ್ಸಿಬಿಟೆಡ್ ಇನ್ ಎನಿ ಆಕ್ಟಿವಿಟೀಸ್ ಅಲ್ಲಿ. ಕಾಮನ್ ಸೆನ್ಸ್, ಅಫ್ಕೋರ್ಸ್ ವಾಟ್ ಈಸ್ ಲಾ ಅಂದರೆ ಕೋಡಿಫಿಕೇಶನ್ ಆಫ್ ಕಾಮನ್ ಸೆನ್ಸ್. ಅದು ಲೆಕ್ಕ ಹಾಕೊಳ್ಳಿ ಎಲ್ಲಿಗೆ ಹೋಗಿದೆ ಅಂತ. ರಾತ್ರಿ ಮಧ್ಯಾಹ್ನ ಕನ್ನಡ ಸೌಧ ಅಥವಾ ಬೆಳಗಾವಿಲಿರೋ ಸೌಧದ ಹತ್ರ ಸಿಟಿ ರವಿ ಪಿಕಪ್ ಮಾಡಿರೋಂಥ ಪೊಲೀಸ್ನವರು ರಾತ್ರಿ ಇಡೀ ಒಂದು ರೀತಿಯ ಹೊಸ ನರಕ ದರ್ಶನವನ್ನು ನಾವು ತೋರಿಸ್ತಾ ಇದ್ದೀವಿ, ಇದು ಟಾರ್ಚರ್ನ ನ್ಯೂ ಮೆಥಡ್ ಅನ್ನೋ ಥರ ಆಡಿದ್ದಾರೆ. ಖಾನಾಪುರ ಠಾಣೆಯಿಂದ
ಅಲ್ಲಿಂದ ಅವ್ರನ್ನ ಖಾನಾಪುರ ಠಾಣೆ ಕರ್ಕೊಂಡೋಗಿದ್ದಾರೆ. ಯಾಕೆ? ಯಾವನಿಗೂ ಗೊತ್ತಿಲ್ಲ ಯಾಕೆ ಕರ್ಕೊಂಡು ಹೋಗ್ತಾರೆ ಅಂತ. ವೈ ಆರ್ ಯು ಟೇಕಿಂಗ್ ಸಂಬಡಿ ಫ್ರಮ್ ದಿ ಲಿಮಿಟ್ಸ್ ಆಫ್ ದಿ ಪೊಲೀಸ್ ಸ್ಟೇಷನ್? ಎಲ್ಲಿ FIR ಆಗಿದೆಯೋ ಅಲ್ಲಿಂದ ಗೊತ್ತಿಲ್ಲ. ಬಟ್ ರೀಸನ್ ಸೆಕ್ಯೂರಿಟಿ. ಫೇರ್ ಎನಫ್ ಇರ್ಬೋದು, ಸೆಕ್ಯೂರಿಟಿ ರೀಸನ್ಸ್ಗೆ ದೂರ ಕರ್ಕೊಂಡೋಗೋಣ, ಜನ ಸೇರೋದು ಬೇಡಪ್ಪ. ಅನ್ನೆಸೆಸರಿಲಿ ಆ ಕಡೆ ಜನ ಈ ಕಡೆ ಜನ ಎಲ್ಲ ಸೇರಿದಾಗ ವಾದ ಪ್ರತಿವಾದಗಳಾಗೋದು, ನಾಳೆ ಏನಾದ್ರು ಹಿಂಸಾಚಾರಕ್ಕೆ ಹೋಗೋದು ಯಾಕೆ ಬೇಕದು? ಇರ್ಬೋದೇನೋ. ಹೊರಗಡೆ ಕರ್ಕೊಂಡೋದಾಗ ಎಲ್ಲಿ ಹೊರಗಡೆ ಅಂದರೆ ಹಿಂಗೆ ಹೊರಗಡೆ ಸುತ್ತಿಸಿದಾಗ ಅದೇ ಅದಾದಮೇಲೆ ಖಾನಾಪುರದವರೆಗೂ ಹೇಳ್ತಿರೋದು ನಾನು. ಖಾನಾಪುರಕ್ಕೆ ಕರ್ಕೊಂಡೋಗಿದ್ದಾರೆ. ಖಾನಾಪುರಕ್ಕೆ ಕರ್ಕೊಂಡು ಹೋದ ಮೇಲೆ ಅಲ್ಲಿ ಪರಿಸ್ಥಿತಿ ಎಕ್ಸ್ಪ್ಲೋಸಿವ್ ಆಗೇನು ಇರಲಿಲ್ಲ. ಅಲ್ಲಿ ಒಂದಷ್ಟು BJP ಅವರು ಸೇರಿದ್ದಾರೆ, ಒಂದಷ್ಟು ಇನ್ಯಾರೋ ಸೇರಿರ್ಬೋದು, ಡ್ಯಾಶು ಅದು. ಅದನ್ನು ನಿಭಾಯಿಸೋದಕ್ಕೆ ತಾಕತ್ತಿಲ್ಲ ಅನ್ನೋದಿದ್ರೆ ದೇ ಶುಡ್ ನಾಟ್ ಬಿ ಇನ್ ಪೊಲೀಸ್ ಡಿಪಾರ್ಟ್ಮೆಂಟ್. ಕಾಕಿ ಬಟ್ಟೆ ಬಿಚ್ಚಿಟ್ಬಿಟ್ಟು ಆಚೆ ಹೋಗ್ಬೇಕು ಅವ್ರುಗಳು. ಇಫ್ ಯು ಕೆನಾಟ್ ಮ್ಯಾನೇಜ್ ದಟ್ ಟೈಪ್ ಆಫ್ ಎ ಸ್ಮಾಲ್ ಕ್ರೌಡ್ನ, ಮೇ ಬಿ 1000 500 2000 ಅದು ಪೊಲೀಸ್ ಸ್ಟೇಷನನ್ನು ಬಂದು ಅಟ್ಯಾಕ್ ಮಾಡಿ ಇನ್ನೇನೋ ಮಾಡ್ತಾರೆ ಅಂದರೆ ಹೂ ಹ್ಯಾಸ್ ದ ಗಟ್ಸ್? ಅದಕ್ಕೆ ಏನು ಬಿಹಾರ ಕೆಟ್ಟೋಯ್ತಾ? ಯಾರೋ ನುಗ್ಬಿಟ್ಟು ಪೊಲೀಸ್ ಸ್ಟೇಷನ್ ಒಳಗೆ ಬರ್ತಾರೆ ಏನಕ್ಕೆ? ಅಥವಾ ಜಮ್ಮು ಕಾಶ್ಮೀರನ? ಏನು ಪೊಲೀಸ್ನವ್ರು ಏನು ಇವುಗಳು? ಸ್ಟಿಲ್ ಕರ್ಕೊಂಡೋದ್ಮೇಲೆ ಅಲ್ಲಿ ಕೂರಿಸ್ಕೊಳ್ಳಿಲ್ಲ ಸುಮ್ಮನೆ. ರಾತ್ರಿ ಇಡೀ 3 ಜಿಲ್ಲೆ, ಬಾರ್ಡರ್ ಬರೋ ಜಿಲ್ಲೆಗಳಲ್ಲಿ 3 ಜಿಲ್ಲೆಗಳಲ್ಲಿ 10 ತಾಲೂಕುಗಳ ದರ್ಶನವನ್ನು 400 ಕಿಲೋಮೀಟರ್ ಸುತ್ತಾಡಿಸ್ತಾ ಮಾಡಿದ್ರಂತೆ. ಯಾಕೆ? ಯಾವನಿಗೂ ಗೊತ್ತಿಲ್ಲ. ಕೇಳಿ, ಅದು ಸೆಕ್ಯೂರಿಟಿ. ಏನು ಸೆಕ್ಯೂರಿಟಿ? ನಿಮ್ಮ ತಲೆ. ನಿಮಗೆ ಒಬ್ಬ ಶಾಸಕನನ್ನೋ ಅಥವಾ ಇಷ್ಟೆಲ್ಲ ಪೊಲೀಸ್ ಫೋರ್ಸ್ ಇದ್ದಾಗ ಜಾಗದಲ್ಲಿ ನಿಮ್ಗೆ ಅವ್ರನ್ನ ಒಂದು ಕಡೆಗೆ ಇಟ್ಕೊಳ್ಳೋಕ್ಕಾಗಲಿಲ್ಲ ಸೇಫ್ ಪ್ಲೇಸಲ್ಲಿ ಅನ್ನೋದೇ ಆದರೆ, ಇನ್ನು ನಾಳೆ ನೀವು ಏನು ಸೆಕ್ಯೂರಿಟಿ ಕೊಡ್ತೀರಿ ಬೇರೆಯವ್ರಿಗೆ? ನಿಮ್ಮನ್ನು ನಂಬಿ ಯಾವನ್ರಿ ಜೀವನ ಮಾಡೋಕ್ಕಾಗತ್ತೀರ? ಇಟ್ಸ್ ಅಮೌಂಟ್ಸ್ ಟು ಫೇಲ್ಯೂರ್ ಆಫ್ ದಿ ಪೊಲೀಸ್ ಡಿಪಾರ್ಟ್ಮೆಂಟ್ ಆ್ಯಂಡ್ ಲಾ ಆ್ಯಂಡ್ ಆರ್ಡರ್ ಆಗ.